ಎವ್ರಿವನ್ ಐ ಥಿಂಕ್ ನೀವೆಲ್ಲ ಆಲ್ರೆಡಿ ನಂದು ಪಾರ್ಟ್ 1 ದೀಪಾವಳಿ ವ್ಲಾಗ್ನ ನೋಡಿದ್ದೀರಾ. ಇದು ಪಾರ್ಟ್ 2. ನಾನು ದೀಪಾವಳಿಯಲ್ಲಿ ಯಾವಾಗಲೂ ಲಕ್ಷ್ಮೀ ಪೂಜಾನೇ ನಾನು ಮಾಡೋದು. ಆ್ಯಕ್ಚುಲಿ ಏನಿರುತ್ತೆ, ಲಕ್ಷ್ಮೀ ಪೂಜಾ ದಿನ ಯಾವತ್ತು ಫೆಸ್ಟಿವಲ್ ಬರುತ್ತೆ ಆವತ್ತಿನ ದಿನ ನಾನು ಫುಲ್ಲು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀನಿ. ಉಳಿದ ದಿನ ಸ್ವಲ್ಪ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತೀನಿ. ಸೊ ಇವತ್ತು ಬಂದು ಲಕ್ಷ್ಮೀ ಪೂಜಾ ಇತ್ತು. ಸೊ ಅದಕ್ಕೆ ನಾನೇನಂತ ಹೇಳಿದರೆ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನಂದು ಪಾರ್ಟ್ 1 ವ್ಲಾಗ್ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ ನಾನು ಏನೇನು ಮಾಡ್ಕೊಂಡಿದ್ದೆ ಅಂತ. ಇನ್ನು ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ, ನಂದು ಟೈಮ್ ಇದ್ದರೆ ಪಾರ್ಟ್ 1 ದೀಪಾವಳಿ ವ್ಲಾಗ್ಸ್ ಆಯಿತಾ. ಸೊ ನಾನು ಬೆಳಗ್ಗೆ ಎದ್ದಿದ ತಕ್ಷಣವೇ ಆ್ಯಕ್ಚುಲಿ ಬೇಗನೆ ಎದ್ದಿದ್ದೆ. ನಾನು ಇವತ್ತು ಎದ್ಬಿಟ್ಟು ಏನಂತ ಹೇಳಿದರೆ ದೇವ್ರ ಮನೆನ ಮತ್ತೆ ಒಂದು ಸಲ ಕ್ಲೀನ್ ಮಾಡಿಕೊಂಡು ಎಲ್ಲ ಇದು ಹೂವು ಎಲ್ಲ ಮುಡಿಸಿ ಮತ್ತು ಪೂಜಾ ಸಾಮಾನೆಲ್ಲ ತೊಳ್ಕೊಂಡೆ. ನಾನು ಆ್ಯಕ್ಚುಲಿ ಅದು ನನಗೆ ವಿಡಿಯೋ ತೆಗಿಯೋಕ್ಕಾಗಲಿಲ್ಲ. ಆಮೇಲೆ ಬಂದು ನಾನು ಇದು ಫ್ಲವರ್ ರಂಗೋಲಿ ಮಾಡೋದು ಒಂದು ಬಾಕಿ ಇತ್ತು ಫ್ರೆಂಡ್ ಊರಲ್ಲಿ. ಫ್ಲವರ್ ರಂಗೋಲಿ ಅಂದರೆ ಜನರಲಾಗಿ ಏನಾಗುತ್ತೆ ಅಂದರೆ ನೀವು ಮುಂಚೆ ದಿನವೇ ಹಾಕಿಟ್ಕೊಂಡ್ರೆ ಹೂವು ಸ್ವಲ್ಪ ಬತ್ತ ಹೋಗುತ್ತಲ್ಲ, ಅದಕ್ಕೆ ಅವತ್ತು ಫ್ರೆಶ್ ಇರಲಿ ಅಂತ ಮಾರ್ನಿಂಗೇ ಹಾಕ್ಕೊಂಡೆ. ಅದು ಹಾಕ್ಕೊಂಡಾದ್ಮೇಲೆ ಈ ಥರ ಚಿಕ್ಕದು ಬಾರ್ಡರ್ ಲೈನ್ ರಂಗೋಲಿ ಅಂತ ನಾನು ಹೊಸಲ ಹತ್ರ ಯಾವಾಗಲೂ ಹಾಕ್ಕೊತೀನಿ. ನನಗೆ ಆ್ಯಕ್ಚುಲಿ ಬಾರ್ಡರ್ ಲೈನ್ ರಂಗೋಲಿ ಅಂದರೆ ತುಂಬ ಫೇವ್ರೇಟ್. ಇದರಲ್ಲಿ ನಾನು ತುಂಬ ಥರ ಡಿಸೈನ್ ಮಾಡ್ತಿದ್ದೆ ಮುಂಚೆ ಅಂತೂ. ಇವಾಗೇನಂತ ಹೇಳಿ ಸ್ವಲ್ಪ ಟೈಮ್ ಅಷ್ಟೊಂದು ಆಗ್ತಾನೆ ಇಲ್ಲ. ಸೊ ಅಪರೂಪಕ್ಕೆ ಒಂದೊಂದ್ಸಲ ಮಾಡ್ತೀನಿ. ಆಮೇಲೆ ನನ್ನ ಮೇಡ್ ಮತ್ತು ಕುಕ್ ಎಲ್ಲ ಇವತ್ತು ಬೆಳಗ್ಗೆನೆ ಬಂದಿದ್ದರು. ಸೊ ಅವ್ರಿಗೆ ಬೋನಸ್ ಮತ್ತು ಸಾರಿ ಅದೆಲ್ಲ ಕೊಡೋಕ್ಕಿತ್ತು, ಸ್ವೀಟ್ಸು ಇದೆಲ್ಲ. ಸೊ ಅದಕ್ಕೆ ಬೆಳಗ್ಗೆ ಸ್ನಾನ ಆಗಿದ ತಕ್ಷಣ ಫಸ್ಟು ಅದನ್ನೇ ಎಲ್ಲ ಮುಗಿಸ್ಕೊಂಡೆ ನಾನು. ಅವ್ರಿಗೆಲ್ಲ ಇದೆಲ್ಲ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು. ಬಟ್ ಏನಂತ ಹೇಳಿದ್ರೆ ನನ್ನ ಮೇಡ್ಗೆ ನಾನು ತಂದದ್ದು ಸಾರಿ ಇಷ್ಟ ಆಯಿತು. ಬಟ್ ಕುಕ್ಕಿಗೆ ಏನಂತ ಹೇಳಿದ್ರೆ ಅವಳೆಲ್ಲೂ ಆಲ್ಮೋಸ್ಟ್ ಅವಳ ಹತ್ರ ಸೇಮ್ ಪ್ಯಾಟ್ರನ್ ಕೂಡ ಅವ್ರ ಹತ್ರ ಇದೆಯಂತೆ. ಸೊ ಅದಕ್ಕೆ ನಾನೇನಂತ ಹೇಳಿದ್ರೆ ಇಟ್ಸ್ ಓಕೆ, ನಾನು ಎಕ್ಸ್ಚೇಂಜ್ ಮಾಡಿಬಿಟ್ಟು ಬೇರೆ ತರ್ತೀನಿ ಅಂತ ಹೇಳ್ಬಿಟ್ಟು ನಾನು ಹಾಗೆ ಇದು ಮಾಡಿದೆ. ಬಟ್ ಸ್ಟಿಲ್ ಅವರು ನಾನು ತೊಗೋತೀನಿ ಅಂತ ಹೇಳಿ ತೊಗೊಂಡು, ಬಟ್ ಸ್ಟಿಲ್ ನೋಡಬೇಕು, ನನಗೆ ಎಕ್ಸ್ಚೇಂಜ್ ಆದರೆ ಮಾಡೋಕ್ಕಾದರೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಮೇಡ್ಗಂತೂ ನನ್ನ ಸಾರಿ ಇಷ್ಟ ಆಯಿತು. ಸೊ ಅದೊಂಥರ ಖುಷಿ ಆಯಿತು. ಬಟ್ ಇವ್ರಿಗೆ ಇಷ್ಟ ಆಗಿಲ್ಲ ಅಂತ ಹೇಳಿದರೆ, ಅಂದರೆ ಪಾಪ ಅವ್ರಿಗೆ ಇಷ್ಟ ಆಯಿತು, ಬಟ್ ಏನಂತ ಹೇಳಿದರೆ ಸೇಮ್ ಕಲರ್ ಮತ್ತು ಸೇಮ್ ಪ್ಯಾಟ್ರನ್ ಇದ್ದರೆ ಆಬ್ವಿಯಸ್ಲಿ ಎಲ್ಲರಿಗೂ ಸ್ವಲ್ಪ ಎಕ್ಸ್ಚೇಂಜ್ ಮಾಡೋಕ್ಕೆ ಚಾಯ್ಸ್ ಇದ್ದರೆ ಮಾಡ್ಬೋದಲ್ಲ ಅಂತ ಇರುತ್ತಲ್ಲ, ಅದಕ್ಕೆ ಅವ್ರು ಹಂಗಂದರು. ಸೊ ಇಟ್ಸ್ ಓಕೆ ಅಂತ ನಾನು ಅದನ್ನು ಅಕ್ಸೆಪ್ಟ್ ಮಾಡಿದೆ. ಆಮೇಲೆ ಏನಂತ ಹೇಳಿದರೆ ಅವರು ಕುಕ್ಕಿಂಗ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆ್ಯಕ್ಚುಲಿ ಕುಕ್ಕಿಂಗ್ ಬಂದು ಫುಲ್ಲು ನನ್ನ ಕುಕ್ಕೇನೆ ಮಾಡಿದರು. ಆ್ಯಕ್ಚುಲಿ ನಾನು ಒಂದೇ ಒಂದು ಐಟಮ್ಸ್ ಆಯಿತಾ ಈ ಸಲ ಕುಕ್ಕಿಂಗಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಲೇ ಇಲ್ಲ. ಅವರೇ ಎಲ್ಲದನ್ನು ಮಾಡಿದರು. ಬಟ್ ತುಂಬ ಟೇಸ್ಟಿ ಆಗಿತ್ತು. ಎಲ್ಲ ತುಂಬ ವೆರೈಟೀಸ್ ಮಾಡಿದರು. ನಾನು ನಿಮ್ಗೆ ತೋರಿಸ್ತೀನಿ ಆಮೇಲೆ ಏನೇನು ವೆರೈಟೀಸ್ ಮಾಡಿದ್ರು ಅಂತ. ಇವಾಗ ಕಿಚನ್ ಸ್ವಲ್ಪ ತುಂಬ ಮೆಸ್ಸಿ ಕಾಣಿಸ್ತಾ ಇದೆ, ಪ್ಲೀಸ್ ಇಗ್ನೋರ್ ದಸ್. ಎಲ್ಲರ ಮನೇಲೂ ಅಷ್ಟೇ ಅನ್ಕೊತೀನಿ. ನಾನು ಕುಕ್ಕಿಂಗ್ ಮಾಡುವಾಗ ಇಷ್ಟೇ ಮೆಸ್ಸಿ ಇರುತ್ತೆ. ಅವರು ಸ್ವಲ್ಪ, ಯಾಕಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ನನ್ನ ಕುಕ್ ಮತ್ತು ಮೇಡ್ ಒಂದೇ ಟೈಮಿಗೆ ಬಂದಿರ್ತಾರೆ. ಸೊ ಇಬ್ರಿಗೂ ಸ್ವಲ್ಪ ಅವಳು ಆ ಕಡೆ ಇರೋದು ಇವ್ರ ಈ ಕಡೆ ಇರೋದು ಆ ಥರ ಆಗ್ತಾ ಇರುತ್ತೆ. ಸೊ ಬಟ್ ಹೆಂಗಿದ್ರು ಅವ್ರು ಫೈನಲ್ ಆಗಿ ಇಬ್ಬರೂ ಕೋಆರ್ಡಿನೇಟ್ ಮಾಡಿಕೊಂಡು ಚೆನ್ನಾಗಿ ಮಾಡ್ತಾರೆ. ಆಮೇಲೆ ನೋಡಿ ನಾನು ಇದು ಸ್ನಾನ ಆಗಿದ ತಕ್ಷಣ ಪೂಜೆ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ನಮ್ಮ ಲಕ್ಷ್ಮಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಅಂತ ಹೇಳಿದ್ರೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಇದೆಲ್ಲ ನಾನು ಬೆಳಗ್ಗೆ ಎದ್ಬಿಟ್ಟೆ ಇದೆಲ್ಲ ರೆಡಿ ಮಾಡಿಕೊಂಡೆ. ಆ್ಯಕ್ಚುಲಿ ನನಗೆ ಪೂಜೆ ಏನಂತ ಹೇಳಿದರೆ, ನಾವು ಮೇಯ್ನ್ ಲಕ್ಷ್ಮೀದು ಪೂಜೆ ಏನಂತ ಹೇಳಿದರೆ ಸಂಜೆಗೆ ಮುಹೂರ್ತ ಆಯ್ತಲ್ವ, ಅದೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿದೆ. ಸಂಜೆ ಆ್ಯಕ್ಚುಲಿ ನಾನು ಮೇಯ್ನ್ ಪೂಜಾ ಅಂತ ಸಂಜೆ ಮಾಡಿಕೊಂಡೆ. ಇವಾಗ ಏನಂತ ಹೇಳಿದರೆ ಸ್ನಾನ ಆದಮೇಲೆ ಒಂದು ದೀಪ ಇಡಬೇಕಲ್ಲ, ಅದಕ್ಕೆ ಜಸ್ಟ್ ಒಂದು ದೀಪ ಹಚ್ಚಿ ಇದು ಮಾಡಿಕೊಂಡೆ. ಆಮೇಲೆ ಏನಂತ ಹೇಳಿದರೆ ನಂದು ಈ ದೀಪಾವಳಿಗಂತ ನಾನು ಒಂದು ಹಾಫ್ ಸಾರಿ ಮಾಡಿಸಿದ್ದೆ. ಅದನ್ನು ತೆಗೆದಿಟ್ಕೊತಾ ಇದ್ದೆ. ಆ್ಯಕ್ಚುಲಿ ಏನಂತ ಹೇಳಿದರೆ ಊಟ ಎಲ್ಲ ಆದಮೇಲೆ ಮತ್ತೆ ಹಾಕ್ಕೊಂಡು ರೆಡಿ ಆಗಿಬಿಡೋಣ ಅಂತ ಹೇಳಿಬಿಟ್ಟು, ಅಂದರೆ ಪೂಜೆಗಿಂತ ಮುಂಚೆನೇ ಒಂದು 2 hours ಮುಂಚೆನೇ ನಾನು ರೆಡಿ ಆಗಿಬಿಟ್ಟಿದ್ದೆ. ನೋಡಿ ಇದನ್ನು ಆ್ಯಕ್ಚುಲಿ ನಾನು ಬುಟ್ಟಿಕಲ್ಲಿ ಮಾಡಿಸಿದ್ದು. ಇದೆಲ್ಲ ಕ್ಲಾತ್ ಎಲ್ಲ ನಾನೇ ಸಪ್ರೇಟಾಗಿ ತಂದು, ಇದು ಬಂದು ಬ್ಲೌಸ್ಗೆ ಅವರು ಬೀಟ್ಸ್ ಆಯ್ತಾ ಇಟ್ಟಿದ್ದಾರೆ ಸ್ಲೀವ್ಸಲ್ಲಿ. ಆಮೇಲೆ ಈ ದುಪ್ಪಟ್ಟ ಬಂದುಬಿಟ್ಟು ಇದು ಆ್ಯಕ್ಚುಲಿ ಒಂದು ಪ್ಲೇನ್ ಸಾರಿ. ನಾನು ಪ್ಲೇನ್ ಸಾರಿ ತೊಗೊಂಡ್ಬಿಟ್ಟು ಅದು ನನಗೆ ಎಷ್ಟು ಲೆಂತ್ ಬೇಕು ದುಪ್ಪಟ್ಟ ಅಷ್ಟು ಲೆಂತ್ ಇಟ್ಸ್ಕೊಂಡ್ಬಿಟ್ಟು ಅದಕ್ಕೆ ಲೇಸನ್ನು ಸಪ್ರೇಟಾಗಿ ತಗೊಂಡು ಹಾಕ್ಸ್ಕೊಂಡಿದ್ದು. ಆಮೇಲೆ ಈ ಸ್ಕರ್ಟ್
ಥರ್ಡ್ ಬಂದುಬಿಟ್ಟು ಇವಾಗ ಬನಾರಸಿ ಸಿಲ್ಕ್ ಏನಂತ ಹೇಳಿದ್ರೆ ತುಂಬ ಫ್ಯಾಷನ್ ನಡೀತಾ ಇದೆಯಲ್ಲ, ಬನಾರಸಿ ಕ್ಲಾತು. ಸೊ ಸೇಮ್ ಅದೇ ಮೆಟೀರಿಯಲ್ ಇದು ಬನಾರಸಿದು. ನನಗೆ ಏನೋ ಗೊತ್ತಿಲ್ಲ, ಇತ್ತೀಚೆಗೆ ಬನಾರಸಿ ಮೆಟೀರಿಯಲ್ ಮೇಲೆ ತುಂಬ ಅಂದರೆ ತುಂಬ ಲವ್ ಜಾಸ್ತಿ ಆಗಿಬಿಟ್ಟಿದೆ. ಸಾರಿನೂ ತುಂಬ ಬೈ ಮಾಡಿದ್ದೀನಿ, ಹಾಗೆ ಲೆಹೆಂಗಾ ಒಂದು ಇರಲಿ ಅಂತೇಳ್ಬಿಟ್ಟು. ಈ ಡಿಸೈನ್ ತುಂಬ ಇಷ್ಟ ಆಯಿತು ನನಗೆ, ಸೊ ಅದಕ್ಕೆ ತೊಗೊಂಡಿದ್ದೆ. ನಾನು ಆ್ಯಕ್ಚುಲಿ ಬೇರೆ ಯಾವುದೋ ಕಲರ್ ತಲೆಯಲ್ಲಿ ಇಟ್ಕೊಂಡು ನಾನು ಫ್ಯಾಬ್ರಿಕ್ಸ್ ತೊಗೊಳ್ಳುವಾಗ ಹೋಗಿದ್ದು, ಬಟ್ ನಾನು ಪಿಂಕ್ ಕಲರ್ನ ಬೈ ಮಾಡಿಬಿಟ್ಟೆ ಲಾಸ್ಟಿಗೆ, ಬಿಕಾಸ್ ಅದರಲ್ಲಿ ನನಗೆ ಚೆನ್ನಾಗಿ ಸಿಕ್ತು. ಆಮೇಲೆ ಮೆಹಂದಿ ಸಹಿತ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೆಹಂದಿ ತೊಗೊಂಬಂದಿದ್ದೆ. ಬಟ್ ಏನಂತ ಹೇಳಿದರೆ ಕುಕ್ಕಿಂಗ್ ಎಲ್ಲ ಮುಗಿಸೋಕ್ಕಿಂತ ಮುಂಚೆನೇ ನಾನು ಸ್ವಲ್ಪ ಮೆಹಂದಿ ಹಾಕ್ಕೊಂಬಿಟ್ಟಿದ್ದೆ. ನಮ್ಮ ಕುಕ್ಕಿಗೆ ಏನಂತ ಹೇಳಿದರೆ, ನಾವು ಎಂಡ್ ಮೂಮೆಂಟಲ್ಲಿ ಎಲ್ಲರಿಗೂ ಏನೇನು ಫೇವ್ರೇಟ್ ಇದೆ ಅದೆಲ್ಲ ಐಟಮ್ ಹೇಳಿದ್ರಿ, ಅದನ್ನು ಮಾಡಿ ಇದನ್ನು ಮಾಡಿ ಅಂತ. ನನ್ನ ಮಗಂಗೆ ಬಂದು ಪನ್ನೀರ್ ಮಸಾಲ ಇಷ್ಟ ಇತ್ತು, ನನಗೆ ಬಂದು ಪೂರಿ ಮತ್ತು ಇದು ಚೋಲೆ ಮಸಾಲ ಅಂತಾರಲ್ಲ ಅದು ಇಷ್ಟ ಆಯಿತು. ಆಮೇಲೆ ನಮ್ಮ ಹಸ್ಬೆಂಡ್ಗೆ ಕೇಸರಿ ಭಾತ್ ಇಷ್ಟ ಆಯಿತು. ಒಟ್ಟು ಎಲ್ಲದನ್ನು ಮಾಡಿದರು ಅವರು. ಆಮೇಲೆ ಏನಂತ ಹೇಳಿದ್ರೆ, ನಾನು ಮತ್ತೆ ಊಟ ಹಾಕೋಷ್ಟೊತ್ತಿಗೆ ಸ್ವಲ್ಪ ಕೈ ತೊಳ್ಕೊಂಬಿಟ್ಟು ಮೆಹಂದಿನ ಇದನ್ನು ತೆಗ್ದು ಆಮೇಲೆ ಮತ್ತೆ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ಅಂದ್ಕೊಂಡೆ ಇಲ್ಲ, ಸ್ವಲ್ಪ ಹೊತ್ತು ಹಾಕಿ ನೋಡೋಣ ಅಂತ. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಹ್ಯಾಕ್ ನೋಡಿದ್ದೆ, ಈ ಥರ ಹಾಕ್ಬಿಟ್ಟು ಒಂದು ಡಿಸೈನ್ ಮಾಡೋದು. ಅದನ್ನು ಟ್ರೈ ಮಾಡೋಕ್ಕೆ ಹೋದರೆ ಅದು ಆ್ಯಕ್ಚುಲಿ ಸರಿಯಾಗಿ ಬರಲೇ ಇಲ್ಲ. ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದನ್ನ ಈ ಥರ ಡಾಟ್ಸ್ ಇಟ್ಕೊಂಡ್ಬಿಟ್ಟು ಆಮೇಲೆ ಇಯರ್ ಬಡ್ಸಿಂದ ಅದನ್ನು ಮೆಹಂದಿನ ಒಳಗಡೆ ಎಳೆದ್ರೆ ಅದೊಂಥರ ಚೆಂದ, ಅಂದರೆ ತುಂಬ ಚೆನ್ನಾಗಿ ಡಿಸೈನ್ ಬಂದಿತ್ತು. ಆ ರೀಲ್ಸ್ನ ನಾನು ಆ್ಯಕ್ಚುಲಿ ಸೇವ್ ಮಾಡಿಕೊಂಡು, ಸೊ ಅದೇ ಥರ ಹಾಕೊಂಬಿಡೋಣ ಕೈಗೆ ಅಂತ ಸ್ವಲ್ಪ ಅರೇಬಿಕ್ ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಆ್ಯಕ್ಚುಲಿ ವರ್ಕ್ ಆಗಲಿಲ್ಲ. ನೋಡಿ ನಾನು ತೋರಿಸ್ತೀನಿ, ನನ್ನ ಎದುರುಗಡೆ ನನ್ನ ಮಗ ಕೂತ್ಕೊಂಡಿದ್ದ, ಅವ್ನು ನೋಡಿಬಿಟ್ಟು ತುಂಬ ನಕ್ಕಿದ್ದಾನೆ. ಏನು ಮಮ್ಮಿ ಇದು ಎಷ್ಟು ಫನ್ನಿ ಮಾಡ್ತಾಯಿದ್ಯೋ, ಫನ್ನಿ ಡಿಸೈನ್ ಅಂತ. ಅವ್ನು ಅಂದ್ಕೊಂಡ ನಾನು ಸುಮ್ಮನೆ ತಮಾಷೆಗೆ ಈ ಥರ ಮಾಡ್ತಾಯಿದ್ದೀನಿ ಅಂತ. ಬಟ್ ನೋಡಿ ಈ ಥರ ನಾನು ಟ್ರೈ ಮಾಡಿದೆ, ಬಟ್ ಆ ಡಿಸೈನ್ ಚೆನ್ನಾಗಿ ಬರಲಿಲ್ಲ. ಮೋಸ್ಟ್ಲಿ ಇದಕ್ಕೂ ಸ್ವಲ್ಪ ಪ್ರಾಕ್ಟೀಸ್ ಬೇಕು ಅನಿಸುತ್ತೆ. ಬಟ್ ಇನ್ಸ್ಟಾಗ್ರಾಮಲ್ಲಿ ತೋರಿಸಿದಾಗ ತುಂಬ ಈಸಿಯಾಗಿ ಕಾಣಿಸಿತ್ತು ಮತ್ತು ತುಂಬ ಚೆನ್ನಾಗಿ ಕೂಡ ಬಂದಿತ್ತು ಡಿಸೈನು. ಸೊ ಅದಕ್ಕೆ ನಾನು ಅಂದ್ಕೊಂಡೆ, ಹೋಗಲಿ ಬಿಡು ಇದನ್ನು ಬೇರೆ ಡಿಸೈನ್ ಮಾಡೋಣ ಸಿಂಪಲ್ ಆಗಿ ಅಂತ ಹೇಳ್ಬಿಟ್ಟು ಮತ್ತು ಅದನ್ನು ಫಿಲ್ ಮಾಡಿಬಿಟ್ಟು ಸುತ್ತ ಎಲ್ಲ ಡಾಟ್ ಇಟ್ಕೊಂಡೆ. ಇವಾಗ ಅದಿತಿ ರಾಯ್ ಅವ್ರದ್ದು ಮದುವೆ ಆದಮೇಲೆ ಆ ಮದುವೆಯಲ್ಲಿ ಅವ್ರು ಹಾಕ್ಕೊಂಡಿದ್ರಲ್ಲ ಈ ಮೆಹಂದಿ ಡಿಸೈನ್, ಅದೊಂಥರ ಇವಾಗ ಎಲ್ಲ ಕಡೆ ವೈರಲ್ ಆಗಿಬಿಟ್ಟಿದ್ದಿಲ್ಲ. ಸೊ ನಾನು ಅಂದ್ಕೊಂಡೆ ಅದನ್ನೇ ಹಾಕ್ಕೊಳ್ಳೋಣ. ನಾನು ಲಾಸ್ಟ್ ಇಯರ್ ದೀಪಾವಳಿಯಲ್ಲಿ ಕೂಡ ಇದೇ ಥರನೇ ಸಿಂಪಲ್ ಡಿಸೈನ್ ಇದನ್ನೇ ಹಾಕ್ಸ್ಕೊಂಡಿದ್ದೆ. ಆ್ಯಕ್ಚುಲಿ ನಾನು ಆಫೀಸಲ್ಲೇ ಟೈಮಲ್ಲೇ ಹಾಕ್ಸ್ಕೊಂಡು ಬಂದಿದ್ದೆ ನಾನು ಆ್ಯಕ್ಚುಲಿ. ಬಟ್ ಈ ಸಲ ಏನಂತ ಹೇಳಿದರೆ, ನಾನೇ ಹಾಕ್ಕೊಳ್ಳೋಣ ಅಂದ್ಕೊಂಡು ಟೈಮ್ ಆದರೆ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಬಟ್ ಏನಂತ ಹೇಳಿದ್ರೆ, ನನಗೆ ದೀಪಾವಳಿ ಹಬ್ಬಕ್ಕಿಂತ ಅಂದರೆ ಇದು ಲಕ್ಷ್ಮೀ ಪೂಜೆಗಿಂತ ಒಂದಿನ ಮುಂಚೆನೇ ನಾನು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದರಿಂದ, ಮತ್ತು ಕುಕ್ಕಿಂಗಲ್ಲಿ ಸಹಿತ ನಾನು ಏನೂ ಮಾಡಿಲ್ಲ ಈ ಸಲ. ಎಲ್ಲನೂ ನಾನು ಕುಕ್ಕೇ ಮಾಡಿದ್ರಿಂದ ನಂಗೆ ತುಂಬ ಟೈಮ್ ಇತ್ತು ಅವತ್ತಿನ ದಿನ. ಬೆಳಗ್ಗೆ ಬೇಗ ಕೂಡ ಎದ್ಬಿಟ್ಟು ನಾನು ಪೂಜೆದೆಲ್ಲ ಏನಿತ್ತು ಅದೆಲ್ಲ ನಾನು ಬೇಗನೆ ಮುಗಿಸ್ಕೊಂಡ್ಬಿಟ್ಟಿದ್ದೆ, ರಂಗೋಲಿ ಹಾಕೋದು ಅದು ಇದು ಎಲ್ಲನೂ. ಸೊ ಅದಕ್ಕೆ ತುಂಬ ಟೈಮ್ ಇತ್ತು. ಸರಿ ಅಂತೇಳ್ಬಿಟ್ಟು ಸ್ವಲ್ಪ ಇದು ಆ್ಯಕ್ಚುಲಿ ಲಂಚ್ಗಿಂತ ಮುಂಚೆನೇ ಈ ಡಿಸೈನ್ ಹಾಕ್ಕೊಂಡಿದ್ದೆ. ನಾನು ಈ ಸಲ ಎಷ್ಟೊಂದೆಲ್ಲ ಆಸೆ ಇಟ್ಕೊಂಡಿದ್ದೆ, ಏನಂತ ಹೇಳಿದ್ರೆ ದೀಪಾವಳಿ ಹಬ್ಬಕ್ಕೆ ನೀಲ್ ಎಕ್ಸ್ಟೆನ್ಷನ್ಸ್ ಹಾಕ್ಸ್ಕೋಬೇಕು ಅಂತ. ಆ್ಯಕ್ಚುಲಿ ಅದು ಕೂಡ ಆಗಲಿಲ್ಲ. ನಂಗೆ ಗೊತ್ತಿಲ್ಲ, ದೀಪಾವಳಿ ಹಬ್ಬ ಬರೋ ತನಕ ನಾನು ಏನೂ ರೆಡಿನೇ ಮಾಡ್ಕೊಂಡಿಲ್ಲ. ಮುಂಚೆಲಾನೇ ಸ್ವಲ್ಪ ರೆಡಿ ಮಾಡ್ಕೊತಿದ್ದೆ. ಬಟ್ ಈ ಸಲ ಒಂದೇ ಅಂತ ಹೇಳಿದರೆ ಡ್ರೆಸ್ ಮಾತ್ರ ದೀಪಾವಳಿಗಂತ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದೊಂದೇ ನಾನು ಮುಂಚೆ ಮಾಡ್ಕೊಂಡಿದ್ದು ಅನಿಸುತ್ತೆ. ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ. ಬಟ್ ಇಲ್ಲಿ ಒಳಗಡೆ ಏನು ಇದೆ ಆ ಡಿಸೈನ್ ಹಾಕಲಿಲ್ಲ. ಬಿಕಾಸ್ ಯಾಕಂತ ಹೇಳಿದರೆ ನಮ್ಮ ಕುಕ್ಕೆ ನೋಡಿ ಎಲ್ಲ ಎಷ್ಟೊಂದು ವೆರೈಟಿ ಮಾಡಿದ್ದಾಳೆ. ಏನಂತ ಅಂದರೆ ಇದು ಬೇಳೆದು ವಡೆ, ಆಮೇಲೆ ಆಲೂಗೆಡ್ಡೆ ಬೋಂಡ, ಆಮೇಲೆ ಕೇಸರಿ ಬಾತು, ಇದರಲ್ಲಿ ಮಶ್ರೂಮ್ ಪಲಾವ್, ಆಮೇಲೆ ಇಲ್ಲಿ ಪೂರಿ ಇವಾಗ ನಾನು ಕರಿಯೋಕ್ಕಂತ ರೆಡಿ ಮಾಡ್ಕೊತಾ ಇದ್ದೆ. ನನ್ನ ಮಗಂಗೆ ಇದು ಏನದು ಚೋಲೆ ಮಸಾಲ, ಆಮೇಲೆ ವಡೆ ಮತ್ತು ಹಪ್ಪಳ, ಮತ್ತೇನು ಮಾಡಿದ್ಲು, ಮತ್ತು ಇನ್ನೊಂದೇನೋ ಇತ್ತಲ್ಲ, ಇದು ಪನ್ನೀರ್ ಮಸಾಲ, ಇದೆಲ್ಲ ಮಾಡಿದರು ಅವರು. ಸೊ ನನ್ನ ಮಗ ಏನಂತ ಹೇಳಿದ್ರೆ ಪನ್ನೀರ್ಗೆ ಅವ್ನು ಯಾವಾಗ್ಲೂ ಬಟರ್ ನಾನೇ ಮಾಡಿಕೊಡ್ಬೇಕು ಅವನಿಗೆ. ಬಟ್ ನಾನೇನಂತ ಹೇಳಿದೆ, ಪೂರಿಗೆ ಏನು ಅವರು ಹಿಟ್ಟು ಕಲಸಿಟ್ಟು ಹೋಗಿದ್ರಲ್ಲ ಅದರಲ್ಲೇ ನಾನು ಈ ಥರ ರೋಟಿ ಥರ ಮಾಡಿಕೊಡ್ತೀನಿ ಅಂತ ಅವನಿಗೆ ರೋಟಿ ಮಾಡಿದೆ. ಆಮೇಲೆ ನನಗೆ ಮತ್ತು ಅವನು ಪೂರಿ ಸಹಿತ ಅವನು ತಿಂದ. ಪೂರಿ ಏನಂತ ಹೇಳಿದ್ರೆ ನಂಗೆ ಹಾಟ್ ಪೂರೀಸ್ ಮಾಡೋದಂದರೆ ತುಂಬ ಇಷ್ಟ. ಸೊ ಆ್ಯಕ್ಚುಲಿ ಮೆಹಂದಿ ಇದ್ದರೂ ಸಹಿತ ಒಂದೇ ಕೈಯಲ್ಲಿ ಆ್ಯಕ್ಚುಲಿ ಪೂರಿ ಲಟ್ಟಿಸ್ಬಿಟ್ಟು ಈ ಚಪಾತಿನ ಲಟ್ಟಿಸ್ಬಿಟ್ಟು ನಾನು ಪೂರಿ ಮಾಡಿದ್ದೀನಿ. ನೋಡಿ ನಂಗೆ ಪೂರಿ ಅಂದರೆ ಈ ಥರ ಉಬ್ಬತ್ತಲ್ಲ,
ಅದು. ಅದಕ್ಕೆ ನನಗೇನೋ ಅಂದರೆ ಪೂರಿ ಮಾಡೋದಂದರೆ ತುಂಬ ಖುಷಿ ಕೆಲಸ ಆ್ಯಕ್ಚುಲಿ. ಬಟ್ ಅವ್ರು ಹಿಟ್ಟೆಲ್ಲ ಅವರೇ ಮಾಡಿಟ್ಟು ಹೋಗಿದ್ರು. ಪೂರಿ ಕೂಡ ತುಂಬ ಚೆನ್ನಾಗಿ ಬಂತು, ಕ್ರಿಸ್ಪಿಯಾಗಿ. ಆಮೇಲೆ ಇಲ್ಲಿ ನೋಡಿ ಒಂದು ರಾಗಿ ರೊಟ್ಟಿ ಥರ ಕಾಣಿಸ್ತಿದೆಯಲ್ಲ, ಅದು ಆ್ಯಕ್ಚುಲಿ ಏನದು ಚಾಕ್ಲೇಟ್ ಹೋಳಿಗೆ ಅಂತ. ನಾನದು ಹೋಳಿಗೆ ಮನೆಯಿಂದ ತಂದಿದ್ದೆ. ನಂಗೆ ಚಾಕ್ಲೇಟ್ ಹೋಳಿಗೆ ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಕೂಡ ತುಂಬ ಫೇವ್ರೇಟ್. ಆಮೇಲೆ ಏನಾಯಿತು ಅಂದರೆ ಲಂಚ್ ಎಲ್ಲ ಆದಮೇಲೆ ನಮ್ಮ ಹಸ್ಬೆಂಡ್ ಕೂಡ ಬಂದರು, ಅವ್ರಿಗೂ ಪೂರಿ ಎಲ್ಲ ಮಾಡಿಕೊಟ್ಟೆ. ಆಮೇಲೆ ಈ ಕಡೆ ನಂದು ರೈಟ್ ಹ್ಯಾಂಡ್ಗೆ ನನಗೆ ಡಿಸೈನ್ ಹಾಕೋಕ್ಕೆ ಯಾರೂ ಇರಲಿಲ್ಲ ಅಲ್ಲ, ನನ್ನ ಮಗನಿಗೆ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡೆ. ಆಮೇಲೆ ರಿಕ್ವೆಸ್ಟ್ ತುಂಬ ಅಂತಲ್ಲ, ಒಂದು ಸಲ ಕೇಳಿ ನೋಡಿದೆ, ಅವನು ಹಾಕ್ಕೊಡ್ತೀನಿ ಮಮ್ಮಿ ಅಂತ ಹೇಳಿಬಿಟ್ಟು. ಪಾಪ ಅವನಿಗೆ ಬರದೇ ಇದ್ರೂ ಟ್ರೈ ಮಾಡ್ದೆ. ನಾನು ಆ್ಯಕ್ಚುಲಿ ನನ್ನ ಮಗ ಇವಾಗ ದೊಡ್ಡ ಆದಮೇಲೆ ನಾನು ಅನ್ಕೋತೀನಿ, ಮುಂಚೆ ನನಗೆ ನಾನು ಪ್ರೆಗ್ನೆಂಟ್ ಇದ್ದಾಗೆಲ್ಲ ನಾನು ಡೆಲಿವರಿ ಆಗೋ ತನಕನೂ ಗರ್ಲ್ ಬೇಬಿ ಬೇಕಂತಲೇ ತುಂಬ ವಿಶ್ ಮಾಡಿದ್ದೆ. ಬಟ್ ಇವಾಗ ಅಂತ ಅನ್ಕೊತೀನಿ ನಾನು, ಆ್ಯಕ್ಚುಲಿ ನನ್ನ ಮಗ ಎಷ್ಟು ಕೇರ್ ಮಾಡ್ತಾನೆ. ಮತ್ತು ನಾನು ಏನಾದರೂ ಹೇಳಿದರೆ ಔಟ್ ಆಫ್ ಬಾಕ್ಸ್, ಅವ್ನಿಗೆ ಅದು ಗೊತ್ತಿಲ್ಲ ಅಂದರೂ ಪಾಪ ಕಲ್ತ್ಬಿಟ್ಟು ಮಾಡಿಕೊಡ್ತಾನೆ. ಅದನ್ನೆಲ್ಲ ನೋಡಿದ್ರೆ ನಂಗೆ ಅನಿಸುತ್ತೆ, ನನಗೆ ಆ್ಯಕ್ಚುಲಿ ಗಾಡಿಗೆ ಗೊತ್ತಿತ್ತು ನನಗೆ ಗಂಡು ಮಗನ ಕೊಟ್ಟರೆ ನಾನು ಖುಷಿಯಾಗಿರ್ತೀನಿ ಅಂತ. ಸೊ ಐ ಆಮ್ ವೆರಿ ಹ್ಯಾಪಿ ನಾವು ಟು ಹ್ಯಾವ್ ಮೈ ಸನ್ ಆಸ್ ಮೈ ಸನ್. ಸೊ ಆಮೇಲೆ ನೋಡಿ ನಾನು ಮೆಹಂದಿ ಎಲ್ಲ ಹಾಕಿ ಎಲ್ಲ ಆದಮೇಲೆ ಎಲ್ಲ ಹ್ಯಾಂಡೆಲ್ಲ ವಾಶ್ ಮಾಡಿ ಚೆನ್ನಾಗಿ ರೆಸ್ಟ್ ಕೂಡ ಮಾಡಿದೆ. ನಾನು ರೆಸ್ಟ್ ಎಲ್ಲ ಮಾಡಾದಮೇಲೆ ನಾನು ರೆಡಿ ಆದೆ. ಆ್ಯಕ್ಚುಲಿ ಈವ್ನಿಂಗ್ ಏನಂತ ಹೇಳಿದರೆ ನನ್ನ ಫ್ರೆಂಡ್ಸ್ನೆಲ್ಲನೂ ಆರತಿಗೆಲ್ಲ ಕರೆದಿದ್ದೆ ಮತ್ತು ಕುಂಕುಮ ಕರೆದಿದ್ದೆ. ಸೊ ಅದಕ್ಕೆ ನಾನೇನಂತ ಹೇಳಿದ್ರೆ ಇನ್ನೊಂದು ಅಂದ್ಕೊಂಡಿದ್ದೆ, ಈ ಸಲ ಮೇಕಪ್ ಸಹಿತ ಮಾಡಿಸ್ಕೋಬೇಕು ಆಚೆಯಿಂದ, ಮೇಕಪ್ ಮತ್ತು ಹೇರ್ ಸ್ಟೈಲ್ ಅಂತ. ಅವ್ರ ಪಾಪ ನನ್ನ ಜೊತೆ ಕಮಿಟ್ ಕೂಡ ಆಗಿದ್ರು ಬರ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ಆಮೇಲೆ ಅಂದ್ಕೊಂಡೆ ಅವ್ರು ಬಂದರೆ ಏನಂದರೆ ಒಂದು 2 hours ನೀಟಾಗಿ ಅಲ್ಲೇ ಕುತ್ಕೊಬೇಕಾಗತ್ತೆ ಮೇಕಪ್ ಮತ್ತು ಹೇರ್ ಸ್ಟೈಲ್ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನು ಏನಂದರೆ ಲಾಸ್ಟ್ ಮೂಮೆಂಟಲ್ಲಿ ಬೇಡ ನಾನೇ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡೆ. ನಾನು ಆ್ಯಕ್ಚುಲಿ ನೀವು ನೋಡಿದ್ರೆ ನಾನು ತೋರಿಸಿದೆ ನಿಮಗೆ ನಾನು ಏನು ಜ್ಯುವೆಲ್ರಿ ಎಲ್ಲ ಹಾಕಿದ್ದೀನಿ ಅಂತೆಲ್ಲ. ಆ್ಯಕ್ಚುಲಿ ಎಲ್ಲರೂ ಏನು ಮಾಡ್ತಾರೆ, ಇವಾಗ ಏನಂದರೆ ಪಿಂಕ್ ಕಲರ್ ಇದ್ದರೆ ಗ್ರೀನ್ ಕಲರ್ ಜ್ಯುವೆಲ್ರಿ, ಗ್ರೀನ್ ಸಾರಿ ಇದ್ದರೆ ಪಿಂಕ್ ಕಲರ್ದು ಸ್ಟೋನ್ಸ್ ಇರೋದು ಜನರಲಾಗಿ ಹಾಕೊತೀವಲ್ಲ. ಸೊ ನಾನೇನು ಅಂದ್ಕೊಂಡೆ ಅದೇ ಥರ ಎಲ್ಲರೂ ಮಾಡ್ತಾರಲ್ಲ, ಸೊ ಡಿಫ್ರೆಂಟಾಗಿ ಸೇಮ್ ಕಲರ್ ಹಾಕೋಣ ಅಂತ ಜ್ಯುವೆಲ್ರಿ ಸಹಿತ ನಾನು ಪಿಂಕ್ ಮತ್ತು ಇದ್ರದ್ದು ಡೈಮಂಡ್ ಸ್ಟೋನ್ಸ್ ಇರೋದು ಹಾಕ್ಕೊಂಡಿದ್ದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತದು. ನಾನೇನಂತ ಹೇಳಿದರೆ ಬೇರೆ ಏನೂ ರೆಡಿ ಮಾಡ್ಕೊಂಡಿಲ್ಲ ಅಂದರೂ ಡ್ರೆಸ್ ಮಾತ್ರ ಒಂದು ನೀಟಾಗಿ ದೀಪಾವಳಿಗಂತಲೇ ರೆಡಿ ಮಾಡಿಟ್ಕೊಂಡಿದ್ದೆ. ಮತ್ತು ಇನ್ನೂ ನಾನು ಉಟ್ಕೊಳ್ದೇ ಇರೋದು ಒಂದು ತುಂಬ ಸಾರೀಸ್ ಎಲ್ಲ ಇತ್ತು. ಸೊ ಅದಕ್ಕೆ ನಾನೇನು ಅಂದ್ಕೊಂಡೆ ಬೇರೆ ದಿನಕ್ಕೆ ಹೆಂಗಿದ್ರೂ ಆ ಸಾರೀಸ್ ಉಟ್ಕೋಬೋದು ಅಂತ. ಬಟ್ ಇದು ಪರ್ಟಿಕ್ಯುಲರ್ಲಿ ದೀಪಾವಳಿಗಂತಲೇ ಈ ಡ್ರೆಸ್ ಮಾಡಿಸ್ಕೊಂಡಿದ್ದು. ಸೊ ಅದೊಂದು ಖುಷಿ ಇತ್ತು. ಇಲ್ಲ ಏನಂತ ಹೇಳಿದ್ರೆ ಎಷ್ಟೊಂದು ಡ್ರೆಸ್ಸಸ್ ಜೊತೆಗಿದ್ರೂ ಸಹಿತ ಅದೇನಾದರೂ ಫಂಕ್ಷನ್ ಬಂದಾಗ ಅದಕ್ಕೋಸ್ಕರ ಏನಾದರೂ ತೊಗೊಂಡ್ರೆ ಸಮಾಧಾನ ಆಗೋದು ನನಗೆ. ಐ ಹೋಪ್ ನಿಮಗೆ ನನ್ನ ಡ್ರೆಸ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆದರು. ಅದಕ್ಕಿಂತ ಮುಂಚೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ. ನಂದು ಏನು ಮುಹೂರ್ತ ಪ್ರಕಾರ ಏನು ಮಾಡಬೇಕಿತ್ತು ಅದ್ರ ಪ್ರಕಾರನೇ ಪೂಜೆ ಎಲ್ಲ ಮಾಡಿಕೊಂಡೆ ನಾನು. ಆಮೇಲೆ ನನ್ನ ಫ್ರೆಂಡ್ಸ್ ತುಂಬ ಜನ ಕರೆದಿದ್ದೆ, ಎಲ್ಲರೂ ಒನ್ ಬೈ ಒನ್ ಬರೋಕ್ಕೆ ಸ್ಟಾರ್ಟ್ ಆದರು. ಎಲ್ಲರಿಗೂ ಏನಂತ ಹೇಳಿದರೆ ನಾನು ಮಾಡಿರೋ ಡೆಕೋರೇಷನ್ ಎಲ್ಲರಿಗೂ ಇಷ್ಟ ಆಯಿತು, ತುಂಬ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಏನೋ ಗೊತ್ತಿಲ್ಲ, ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ದಿಸ್ ಕೈಂಡ್ ಆಫ್ ಫ್ರೆಂಡ್ಸ್. ನನ್ನ ಎಲ್ಲ ಫ್ರೆಂಡ್ಸೂ ಅಷ್ಟೇ, ನಾನು ಏನೋ ಮಾಡಿರಲಿ ಅದನ್ನು ತುಂಬ ಎಕ್ನಾಲೇಜ್ ಮಾಡಿ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಜನರಲಾಗಿ ಇವರೆಲ್ಲ ಹೆಂಗಂತ ಹೇಳಿದ್ರೆ ಯಾರಿಗೂ ಒಬ್ಬರು ನೋಡಿ ಒಬ್ಬರು ಜಲಸಿ ಆ ಥರ ಎಲ್ಲ ಏನೂ ಇಲ್ಲ. ತುಂಬ ಹೆಲ್ದಿ ಅನಿಸುತ್ತೆ ಈ ಥರ ಸರ್ಕಲಲ್ಲಿ. ಎಲ್ಲನೂ ಅಪ್ರಿಷಿಯೇಟ್ ಮಾಡಿದರು. ಈವನ್ ನಾನೇನು ಡ್ರೆಸ್ ಮಾಡ್ಕೊಂಡಿದ್ದೆ ಅದನ್ನು ಸಹಿತ ಅಪ್ರಿಷಿಯೇಟ್ ಮಾಡಿದ್ರು. ನನ್ನ ಫ್ರೆಂಡ್ದೊಬ್ಬರು ಅಮ್ಮ ಬಂದಿದ್ದರು, ಅವರಂತೂ ನನ್ನ ಡ್ರೆಸ್ ಬಗ್ಗೆ ಆಗಲಿ ಮತ್ತು ನಾನು ಮಾಡಿದ ಡೆಕೋರೇಷನ್ ಬಗ್ಗೆ ಆಗಲಿ ಎಷ್ಟೊಂದು ಅಪ್ರಿಷಿಯೇಟ್ ಮಾಡಿದರು. ನನಗೆ ಅಮ್ಮ ಇದ್ದಾಗ ಏನು ಹೇಳ್ತಾರೆ ಅದೇ ಥರ ಅನ್ನಿಸ್ತು ನನಗೆ. ಆಮೇಲೆ ಇಲ್ಲಿ ನೋಡಿ ಎಷ್ಟೊಂದು ಇದೆಲ್ಲ ಫ್ರಂಟೆಲ್ಲ ಏನೇನು ಡೆಕೋರೇಷನ್ ಮಾಡಿದೆ ಅದನ್ನೆಲ್ಲ ನಾನು ಮತ್ತೆ ಒಂದು ಸಲ ಕ್ಯಾಂಡಲ್ ಎಲ್ಲ ಹಚ್ಚಿದ ಮೇಲೆ ನಾನು ಇದನ್ನು ಮತ್ತೆ ವೀಡಿಯೋಸ್ ತೊಗೊಂಡೆ. ಬಿಕಾಸ್ ನಾನು ಮುಂಚೆ ತೊಗೊಂಡಿದ್ದ ವೀಡಿಯೋದಲ್ಲಿ ನೀವು ನೋಡಿದ್ರೆ ಆವಾಗಿನ್ನೂ ನಾನು ಲೈಟ್ ಇನ್ನೂ ಹಚ್ಚಿರಲಿಲ್ಲ, ಅಂದರೆ ದೀಪಗಳಿನ್ನೂ ಹಚ್ಚಿರಲಿಲ್ಲ. ಬಟ್ ಇವಾಗೆಲ್ಲ ದೀಪಗಳೆಲ್ಲ ಹಚ್ಚಿದೆ. ತುಂಬ ಖುಷಿ ಆಯಿತು. ತುಂಬ ಜನ ಬಂದಿದ್ದರು ನನ್ನ ಫ್ರೆಂಡ್ಸ್ ಎಲ್ಲರೂ. ಮತ್ತು ಕೆಲವ್ರದ್ದು ಮಕ್ಕಳು ಸಹಿತ ಬಂದಿದ್ದರು. ಅವರೆಲ್ಲ ಇವಾಗ MBBS ಮಾಡಿ MD ಎಲ್ಲ ಓದ್ಬಿಟ್ಟು ಇರೋರು ಇಬ್ಬರು ಹುಡುಗಿಯವ್ರು ಸಹಿತ ಬಂದಿದ್ದರು. ಅವರಂತೂ ಫುಲ್ ಅವ್ರ ಪ್ರೊಫೆಷನ್ ಬಗ್ಗೆ ಎಲ್ಲ ಮಾತಾಡ್ತಾಯಿದ್ರು. ಸೊ ಅದೆಲ್ಲ ಕೇಳ್ಕೊಂಡು ನನಗೂ ಖುಷಿ ಆಯಿತು. ಐ ಹೋಪ್ ನಿಮಗೆ ಈ ಡೆಕೋರೇಷನ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ.
ನನಗಂತೂ ಡೆಕೋರೇಷನ್ ಮಾಡೋದಂದರೆ ತುಂಬ ಇಷ್ಟ. ನಾನು ಎವ್ರಿ ಇಯರ್ ಏನಂತ ಹೇಳಿದ್ರೆ ಒಂದೊಂದು ಹೊಸ ಥೀಮ್ ಇಟ್ಕೊಂಡು ಮಾಡ್ತೀನಿ. ಬಟ್ ಈ ಸಲ ಏನಂತ ಹೇಳಿದ್ರೆ ಏನೂ ಹೊಸ ಥೀಮ್ ಮಾಡಲಿಲ್ಲ. ನಾನು ಆ್ಯಕ್ಚುಲಿ ಲಾಸ್ಟ್ ಇಯರ್ ನಾನು ಏನು ಯೂಸ್ ಮಾಡಿದ್ದೆ ಅದೇ ಪ್ರಾಪರ್ಟೀಸ್ ಯೂಸ್ ಮಾಡಿದ್ದೀನಿ. ಅದೇ ಥರ ಆಲ್ಮೋಸ್ಟ್ ಸಿಮಿಲರ್ನೇ ಡೆಕೋರೇಷನ್ ಮಾಡಿದ್ದೀನಿ. ಬಿಕಾಸ್ ನನಗೆ ಏನಂತ ಹೇಳಿದ್ರೆ ಫ್ರೆಶ್ ಫ್ಲವರ್ಸಲ್ಲಿ ಎವ್ರಿ 3 ಡೇಸು ಚೇಂಜ್ ಮಾಡ್ತಾಯಿದ್ದೆ ಡೆಕೋರೇಷನ್ನು. ನಾನು ಲಾಸ್ಟ್ ಇಯರ್ ಈ ಥರ ಮಾಡಿದಾಗ ನನಗೆ ಏನಂತ ಹೇಳಿದರೆ ತುಂಬ ಈಸಿ ಅನಿಸಿತ್ತು ಈ ಡೆಕೋರೇಷನ್. ಅದಕ್ಕೆ ನಾನು ಏನಂತ ಹೇಳಿದ್ರೆ ಅದನ್ನೇ ರಿಪೀಟ್ ಮಾಡಿದೆ. ಲಕ್ಷ್ಮೀ ನೀ ಬಾರಮ್ಮ ಮನೆಗೆ, ಲಕ್ಷ್ಮೀ ನೀ ಬಾರಮ್ಮ ಮನೆಗೆ, ಬಾರಮ್ಮ ಮನೆಗೆ ತೋರಮ್ಮ ಭಾಗ್ಯ, ಬಾರಮ್ಮ ಮನೆಗೆ ತೋರಮ್ಮ ಭಾಗ್ಯ, ಲಕ್ಷ್ಮೀ ನೀ ಬಾರಮ್ಮ ಮನೆಗೆ. ಕಾಲಲೊಂದಿಗೆ ಗೆಜ್ಜೆ ಗಲು ರೆಣುತ್ತಲಿ, ಕಾಲಲೊಂದಿಗೆ ಗೆಜ್ಜೆ ಗಲು ರೆಣುತ್ತಲಿ, ನೀಲವರ್ಣನ ರಾಣಿ ನಿತ್ಯ ಕಲ್ಯಾಣಿ, ನೀಲವರ್ಣನ ರಾಣಿ ನಿತ್ಯ ಕಲ್ಯಾಣಿ, ಲಕ್ಷ್ಮೀ ನೀ ಬಾರಮ್ಮ ಮನೆಗೆ, ಬಾರಮ್ಮ ಮನೆಗೆ ತೋರಮ್ಮ ಭಾಗ್ಯ, ಬಾರಮ್ಮ ಮನೆಗೆ ತೋರಮ್ಮ ಭಾಗ್ಯ, ಲಕ್ಷ್ಮೀ ನೀ ಬಾರಮ್ಮ ಮನೆಗೆ. ನೋಡಿ ನಾವು ಈ ಥರ ಆರತಿ ಮಾಡಿದ್ವಿ. ಆಮೇಲೆ ಆ್ಯಕ್ಚುಲಿ ತುಂಬ ಜನ ಫ್ರೆಂಡ್ಸ್ ಬಂದರು. ಆಮೇಲೆ ನನಗೂ ಸಹಿತ ಬೇರೆಯವ್ರ ಮನೆಗೆಲ್ಲ ಫ್ರೆಂಡ್ಸ್ ಮನೆಗೆಲ್ಲ ಕುಂಕುಮಕ್ಕೆ ಹೋಗೋಕ್ಕಿತ್ತು. ಸೊ ನಾನು ಅಲ್ಲೆಲ್ಲ ವೀಡಿಯೋಸ್ ತಗೊಂಡೆ. ನೋಡಿ ಎಲ್ಲ ಮನೆಯಲ್ಲೂ ಅಷ್ಟೇ ಫುಲ್ ಲೈಟ್ಸ್ ಇತ್ತು. ನನಗೇನಂತ ಹೇಳಿದ್ರೆ ನೈಟ್ 11 ತನಕ ಎಲ್ಲರ ಮನೆಗೆ ಹೋಗಿ ಕುಂಕುಮ ತಗೊಳ್ಳೋದೇ ಇತ್ತು. ನಾವು ಹೋಗ್ತಾಯಿದ್ದೆ ಮತ್ತು ಮನೆಗೆ ಬರೋದು ಮತ್ತೆ ಹೋಗೋದು ಆ ಥರ ಮಾಡ್ತಾಯಿದ್ದೆ. ಸೊ ಲಾಸ್ಟಿಗೆ ಏನಂತ ಹೇಳಿದ್ರೆ ನಂಗೆ ಇವಾಗಿನೇ ಟೈಮ್ ಸಿಕ್ಕಿದ್ದು ನಾನೇನು ಡೆಕೋರೇಷನ್ ಮಾಡಿದ್ದೆ ಅದನ್ನ ಕರೆಕ್ಟಾಗಿ ನೋಡೋಕ್ಕೆ. ಬಟ್ ನಾನು ಅನ್ಕೊತಾ ಇದ್ದೀನಿ ನೆಕ್ಸ್ಟ್ ಇಯರ್ಗೆ ನಾನೊಂದು ಸ್ವಲ್ಪ ಥೀಮ್ ಚೇಂಜ್ ಮಾಡಬೇಕಂತ. ಬಿಕಾಸ್ ದಿಸ್ ಇಯರ್ ನಾನು ಲಾಸ್ಟ್ ಇಯರ್ದು ಏನಿತ್ತು ಅದನ್ನೇ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಅಷ್ಟೊಂದು ಏನಂತ ಹೇಳಿದ್ರೆ ತಲೆನೂ ಕೆಡ್ಸ್ಕೊಂಡು ಮಾಡಿಲ್ಲ ಈ ಸಲ. ಸಿಂಪಲ್ಲಾಗಿ ಅಂದರೆ ಹೊಸ ಥೀಮ್ ಆ ಥರ ಏನೂ ಹುಡುಕಿಲ್ಲ. ನೆಕ್ಸ್ಟ್ ಇಯರ್ ನೋಡಬೇಕು ಏನಾದರೂ ಹೊಸ ಥರ ನೋಡ್ಬಿಟ್ಟು ಮಾಡೋಣ ಅಂತ. ಬಿಕಾಸ್ ಏನಾಗುತ್ತೆ ಅಂತ ಫ್ರೆಶ್ ಫ್ಲವರ್ಸಲ್ಲಿ ನಾವು ಮಾಡ್ತೀವಲ್ಲ ಆವಾಗ ಅದು ಒಂದೇ ದಿನಕ್ಕೆ ಮಾತ್ರ ಡೆಕೋರೇಷನ್ ಇರುತ್ತೆ. ಬಟ್ ಈ ಪ್ರಾಪರ್ಟೀಸ್ ಯೂಸ್ ಮಾಡಿದಾಗ ನನಗೆ 3 ಡೇಸೂ ಅದೇ ಒಂದೇ ಡೆಕೋರೇಷನ್ ಆಗೋಗುತ್ತೆ. ಅದಕ್ಕೆ ನಾನು ಆ ಥರ ಈಸಿ ಆಗುತ್ತಲ್ಲ ಅಂತ ಆ್ಯಕ್ಚುಲಿ ಇದನ್ನು ಮಾಡಿದೆ. ನೋಡಿ ಇಲ್ಲಿ ತುಳಸಿ ಕಟ್ಟೆ ಹತ್ರನೂ ನಾನು ಒಂಥರ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದೆ. ಬಟ್ ಅದೂ ತುಂಬ ಕ್ಯೂಟ್ ಆಗಿತ್ತು. ಆಮೇಲೆ ಇಲ್ಲೆಲ್ಲ ಲೈಟ್ಸ್ ಎಲ್ಲ ಹಾಕಿದ್ದೆ. ಇದೂ ಅಷ್ಟೇ ನಾನು ಲಾಸ್ಟ್ ಇಯರ್ ಹಾಕಿದ ಲೈಟ್ಸನ್ನೇ ಹಾಕಿದ್ದೆ. ನೋಡಿ ನಮ್ಮ ಸುಂದ್ರಿ ಎಷ್ಟು ಚೆಂದ ಕಾಣ್ತಾ ಇದ್ದಾಳೆ. ಇವಳ ಹೆಸರು ಸುಂದ್ರಿ. ನಾನು ಹಳೆ ವ್ಲಾಗಲ್ಲೂ ಹೇಳಿದ್ದೀನಿ. ಅವಳಿಗೆ ಆ್ಯಕ್ಚುಲಿ 1 ಇಯರ್ ಆಯಿತು ನಮ್ಮ ಮನೆಗೆ ಬಂದುಬಿಟ್ಟು. ನಾನು ಲಾಸ್ಟ್ ಇಯರ್ ದೀಪಾವಳಿಗೆ ಆ್ಯಕ್ಚುಲಿ ಆ ಗಿಡನ ತೊಗೊಂಬಂದಿದ್ದು. ಇವಾಗ ಕರೆಕ್ಟು ಲಕ್ಷ್ಮೀ ಪೂಜೆಗೆ ಅವಳಿಗೆ 1 ಇಯರ್ ಆಯಿತು ನಮ್ಮ ಮನೆಗೆ ಬಂದುಬಿಟ್ಟು. ಆ್ಯಕ್ಚುಲಿ ಅವಳು ಬರ್ತಡೇ ಇವತ್ತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಆ್ಯಕ್ಚುಲಿ ನಾನು ತುಂಬ ಫೋಟೋಸ್ ಸಹಿತ ತಗೊಂಡೆ. ಎಲ್ಲ ಫೋಟೋಸು ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲ ಫೋಟೋಸ್ ತೆಗೆದಿದ್ದು ನನ್ನ ಮಗನೇ. ನಾನು ಅನ್ಕೋತೀನಿ ನಿಮಗೆಲ್ಲರಿಗೂ ನನ್ನ ದೀಪಾವಳಿ ವ್ಲಾಗ್ ಇಷ್ಟ ಆಗಿದೆ ಅಂತ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನು ಯಾರು ನಂದು ಪಾರ್ಟ್ 1 ದೀಪಾವಳಿದು ವ್ಲಾಗ್ ನೋಡಿಲ್ಲ ನೀವು ಹೋಗಿ ನೋಡ್ಕೊಂಬನ್ನಿ. ಸೊ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ಥರ ಡೆಕೋರೇಷನ್ ಮಾಡಿದ್ದೆ, ಮುಂಚೆ ದೀಪಾವಳಿಗೆ ನಾನು ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು. ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ನನಗೆ ದೀಪಾವಳಿಗೆ ತುಂಬ ಚೆನ್ನಾಗಿರೋ ಗಿಫ್ಟನ್ನು ಸಹಿತ ತಂದುಕೊಟ್ರು. ಸೊ ಅವ್ರಿಗೆಲ್ಲ ನಾನು ಇದ್ರ ಮೂಲಕ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನನ್ನ ವಿಡಿಯೋ ಮೂಲಕ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಂಟಿಲ್ ದೆನ್ ಬಾಯ್.